Three machines A, B and C produce respectively 60%, 30%, 10% of the total number of. ಇಲ್ಲ ನಾನೇ ಮಾಡಿಸ್ತಾ ಇರೋದು, ನೀಟಾಗಿ ನೋಡ್ಕೊಳ್ಳಿ, ಬರ್ದಿರೋದನ್ನ ಹೇಳ್ಕೊಡ್ತಾ ಇದ್ದೀನಿ ನೀಟಾಗಿ ನೋಡಿ. 3 machines A, B and C produce respectively 60%, 30%, 10% of the total number of items of a factory. ಅಂದರೆ ಒಂದು ಫ್ಯಾಕ್ಟ್ರಿಲಿ ಐಟಮ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಐಟಮ್ಸು ಎ ಮಿಷಿನಿಂದ ಎಷ್ಟು ಪರ್ಸೆಂಟ್ ಪ್ರೊಡ್ಯೂಸ್ ಆಗುತ್ತೆ? 60%, ಬಿ ಮಿಷಿನಿಂದ 30%, ಸಿ ಮಿಷಿನಿಂದ 10%. ಅದನ್ನ ನಾವು ಯಾವ ಥರ ಬರ್ಕೋಬೇಕು ಅಂದರೆ, ಈಗ ಪಿ ಆಫ್ ಎ 60%, ಪಿ ಆಫ್ ಬಿ 30%, ಪಿ ಆಫ್ ಸಿ 10%. 60% ಅಂದರೆ 60/100 ಅಂತ 0.6 ಬರುತ್ತೆ. 30% ಅಂದರೆ 30/100 0.3 ಬರುತ್ತೆ. 10% ಅಂದರೆ 10/100 ಅಂದರೆ 0.1 ಬರುತ್ತೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. 3 machines A, B and C produce respectively 60%, 30%, 10% ಅಂದರೆ ಇದು ಪಿ ಆಫ್ ಎ, ಇದು ಪಿ ಆಫ್ ಬಿ, ಇದು ಪಿ ಆಫ್ ಸಿ. ಈಗ ದಿ ಪರ್ಸೆಂಟೇಜ್ ಆಫ್ ಡಿಫೆಕ್ಟಿವ್ ಔಟ್ಪುಟ್ ಆಫ್ ದೀಸ್ ಮೆಷಿನ್ಸ್ ಆರ್ ರೆಸ್ಪೆಕ್ಟಿವ್ಲಿ. ಅಂದರೆ ಈ ಮಿಷಿನ್ಸಿಂದ ಎ ಮಿಷಿನಿಂದ 2% ಡಿಫೆಕ್ಟಿವ್ ಐಟಮ್ಸ್ ಬರುತ್ತೆ ಅಂತ. ಇಲ್ಲಿ ನೋಡಿ, ಪರ್ಸೆಂಟೇಜ್ ಆಫ್ ಡಿಫೆಕ್ಟಿವ್ ಔಟ್ಪುಟ್ ಎಷ್ಟು? 3%, ಇದು 4%. ಇದು ನೋಡಿ, ನಾವು ಹೆಂಗೆ ಸ್ಟಾರ್ಟ್ ಮಾಡಬೇಕಂದ್ರೆ, ಫಸ್ಟು ಪಿ ಆಫ್ ಎ ಈಸ್ 60% ಅಂದರೆ 60/100 0.6, ಪಿ ಆಫ್ ಬಿ ಅಂದರೆ 30% 0.3, ಪಿ ಆಫ್ ಸಿ ಅಂದರೆ 10% 0.1. ಲೆಟ್ ಇ ಬಿ ದ ಈವೆಂಟ್ ಆಫ್ ಐಟಮ್ ಫೋನ್ ಡಿಫೆಕ್ಟಿವ್ ಅಂತ ಬರೆದು, ಪಿ ಆಫ್ ಇ ಬೈ ಎ ಅಂದರೆ ಇದು ಬರೋದು 2% ಡಿಫೆಕ್ಟಿವ್ ಮಿಷಿನ್ ಎ ಇಂದ, ಇದಕ್ಕೆ ಕಂಡೀಷ್ನಲ್ ಅಂತೀವಿ. ಪಿ ಆಫ್ ಇ ಬೈ ಡಿಫೆಕ್ಟಿವ್ ಐಟಮ್ಸ್ ಫ್ರಮ್ ಮಿಷಿನ್ ಎ ಅಂತ. ಇದು ಪಿ ಆಫ್ ಇ ಬೈ ಬಿ, ಇದು ಪಿ ಆಫ್ ಇ ಬೈ ಸಿ. ಇಲ್ಲಿ ನೋಡಿ, ಮಿಷಿನ್ ಎ ಇಂದ ಡಿಫೆಕ್ಟ್ ಬರೋಕ್ಕೆ 2% ಬರೋದು 2%, ಮಿಷಿನ್ ಬಿ ಇಂದ ಡಿಫೆಕ್ಟ್ ಬರೋದು 3%, ಮಿಷಿನ್ ಸಿ ಇಂದ ಬರೋದು 4%. ಇದನ್ನ ಪಿ ಆಫ್ ಇ ಬೈ ಎ, ಪಿ ಆಫ್ ಇ ಬೈ ಬಿ ಮತ್ತು ಪಿ ಆಫ್ ಇ ಬೈ ಸಿ ಅಂತ ಡಿನೋಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಪಿ ಆಫ್ ಇ ಬೈ ಎ ಈಸ್ 2%, ಪಿ ಆಫ್ ಇ ಬೈ ಬಿ ಈಸ್ 3%. 1 second. ನೋಡಿ, ಪಿ ಆಫ್ ಇ ಬೈ ಎ ಬಂದು 2%, ಪಿ ಆಫ್ ಇ ಬೈ ಬಿ ಬಂದು 3%, ಪಿ ಆಫ್ ಇ ಬೈ ಸಿ ಅಂದರೆ 4%. ಜ್ಞಾಪಕ ಇಟ್ಕೊಳ್ಳಿ, ಇದು ಮೂರು. ಇಲ್ಲಿ ನೋಡಿ, ಪಿ ಆಫ್ ಎ, ಪಿ ಆಫ್ ಬಿ, ಪಿ ಆಫ್ ಸಿ ಇದೆಯಲ್ಲ, ಅದೇ ಥರ ಪಿ ಆಫ್ ಇ ಬೈ ಎ ಬೇಕು, ಪಿ ಆಫ್ ಇ ಬೈ ಬಿ ಬೇಕು, ಪಿ ಆಫ್ ಇ ಬೈ ಸಿ ಬೇಕು. ನೆಕ್ಸ್ಟು ಡೈರೆಕ್ಟ್ ಪಿ ಆಫ್ ಇ ಫೈಂಡ್ ಮಾಡಿ. ಪಿ ಆಫ್ ಇಗೆ ಫಾರ್ಮುಲಾ ಪಿ ಆಫ್ ಎ, ಪಿ ಆಫ್ ಇ ಬೈ ಎ ಪ್ಲಸ್ ಪಿ ಆಫ್ ಬಿ, ಪಿ ಆಫ್ ಇ ಬೈ ಬಿ ಪ್ಲಸ್ ಪಿ ಆಫ್ ಸಿ, ಪಿ ಆಫ್ ಇ ಬೈ ಸಿ. ನೋಡಿ, ಫಸ್ಟ್ 3 machines A, B and C produce respectively 60%, 30%, 10% of the total number of items of a factory. The percentage of defective output of these machines are P, respectively 2%, 3% and 4%. ಇದನ್ನ P of A, P of B, P of C ಅಂತ ಬರ್ಕೊಳ್ಳಿ. ಇದನ್ನ P of E by A, P of E by B, P of E by C. Next, an item is selected at random and found defective. ಈಗ ನೋಡಿ, ಒಂದು ಲಾಟ್ ಇದೆ, ಅದರಲ್ಲಿ ಒಂದು ಐಟಮ್ನ ನಾವು ತೆಗಿತೀವಿ, ಅದು ಡಿಫೆಕ್ಟಿವ್ ಬಂದಿದೆ ಅಂದ್ಕೊಳ್ಳಿ, ಬಂದಿದೆ. ಫೈಂಡ್ ದಿ ಪ್ರಾಬಬಿಲಿಟಿ ದಟ್ ಐಟಮ್ ವಾಸ್ ಪ್ರೊಡ್ಯೂಸ್ ಬೈ ಮಿಷಿನ್ ಸಿ. ಈಗ ಅವ್ರು ಏನು ಕೇಳಿದ್ದಾರೆ ಅಂದರೆ, ಇದು ಮಿಷಿನ್ ಸಿ ಇಂದ ಪ್ರೊಡ್ಯೂಸ್ ಆಗೋ ಪ್ರಾಬಿಲಿಟಿ ಏನು ಅಂತ, ಚಾನ್ಸಸ್ ಎಷ್ಟು ಮಿಷಿನ್ ಸಿ ಇಂದ ಪ್ರೊಡ್ಯೂಸ್ ಆಗಿರೋಕ್ಕೆ ಚಾನ್ಸಸ್ ಎಷ್ಟು. ಅದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಮೇನ್ ಫೈಂಡ್ ಮಾಡಬೇಕಾಗಿರೋದು ಪಿ ಆಫ್ ಸಿ ಬೈ ಮಿಷಿನ್ ಸಿ ಅಂತ, ಪಿ ಆಫ್ ಸಿ ಬೈ. ಇಲ್ಲಿ ಮೇಲ್ಗಡೆ ಇ ಬರುತ್ತೆ, ಇಲ್ಲಿ ಕೆಳಗಡೆ ಇ ಬರುತ್ತೆ. ಕ್ವಶನ್ ಆನ್ಸರ್ ಕೇಳಿದಾಗ ಇಲ್ಲಿ ಸಿ ಬೈ ಇ ಅಂತ ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಪಿ ಆಫ್ ಇ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಇ ಬೈ ಎ ಪ್ಲಸ್ ಪಿ ಆಫ್ ಬಿ ಇಂಟು ಪಿ ಆಫ್ ಇ ಬೈ ಬಿ ಪ್ಲಸ್ ಪಿ ಆಫ್ ಸಿ ಇಂಟು ಪಿ ಆಫ್ ಇ ಬೈ ಸಿ. ಪಿ ಆಫ್ ಇ ಹಂಗೆ ಇರಲಿ. ಪಿ ಆಫ್ ಎ ಎಷ್ಟು? 0.6. ಪಿ ಆಫ್ ಇ ಬೈ ಎ ಎಷ್ಟು?
0.02 plus P of B ಎಷ್ಟು 0.3, P of E by B ಎಷ್ಟು 0.03, P of C ಎಷ್ಟು 0.1, P of E by C ಬಂದು 0.04. P of E ಆನ್ಸರ್ ಬಂದು ನಿಮಗೆ ಈ ಥರ ಬರುತ್ತೆ 0.025. ಈಗ ಫೈನ್ ಮಾಡಬೇಕಾಗಿರೋದು P of C by E ಅಲ್ವಾ, ಅದಕ್ಕೆ ಫಾರ್ಮುಲಾ P of C ಇಂಟು P of E by C ಡಿವೈಡ್ ಬೈ P of E ಅಂತ. P of C ವ್ಯಾಲ್ಯೂ ಗೊತ್ತು, P of E by C ವ್ಯಾಲ್ಯೂ ಗೊತ್ತು, P of E ವ್ಯಾಲ್ಯೂ ನೋಡಿ. ರೆಕಾರ್ಡಿಂಗ್ ಇಲ್ಲ, ಅದು ಡಿಲೀಟ್ ಆಗಿದೆ ರೆಕಾರ್ಡಿಂಗು. ಈಗ ಮಾಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು, ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ. ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ. 3 machines A, B and C produce respectively 60%, 30%, 10%. 3 machines A, B, C. First ಅದೇ ಪ್ರಾಬ್ಲಮ್ನ ರಿವಿಷನ್ ಮಾಡ್ತೇವೆ. 3 machines A, B and C produce respectively 60%, 30%, 10% of the total number of items of a factory. The percentage of defective output of these machines are 2%, 3% and 4%. An item is selected at random and is found to be defective. Find the probability that the item was produced by machine C ಅಂತ ಕೇಳಿದ್ರೆ, ಫಸ್ಟ್ ಇದು P of E ಅಂತ ಬರ್ಕೋಬೇಕು, ಇದನ್ನ P of B, ಇದು P of C ಅಂತ ಬರ್ಕೋಬೇಕು. ಇದು P of E by A, ಇದು P of E by B, ಇದು P of E by C. ಇಲ್ಲಿ ನಿಮಗೆ ಬೇಕಾಗಿರೋದೇನೋ ಅದು ಏನು ಐಟಮ್ ಇಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್. ಒಂದು ಐಟಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಅದು ಡಿಫೆಕ್ಟಿವ್ ಬಂದಿದೆ. ಆ ಡಿಫೆಕ್ಟಿವ್ ಸಿ ಮಿಷಿನಿಂದ ಬರೋಕ್ಕೆ ಚಾನ್ಸಸ್ ಏನು ಅಂತ ಕ್ವಶನ್ ಅದು P of C by E ಫೈಂಡ್ ಮಾಡಿ ಅಂತ. ಅದನ್ನ ಪ್ರೊಸೀಜರ್ ಯಾವ ಥರ ಮಾಡಬೇಕಂದ್ರೆ, ಫಸ್ಟು P of A, P of B, P of C ಬರ್ಕೊಳ್ಳಿ. ಲೆಟ್ ಇ ಬಿ ದ ಇವೆಂಟ್ ಆಫ್ ಐಟಮ್ ಫೋನ್ ಡಿಫೆಕ್ಟಿವ್ ಅಂತ ಬರೀರಿ. P of E by A, P of E by B, P of E by C ಬರ್ಕೊಂಡು P of E ಗೆ ಫಾರ್ಮುಲಾ ಹಾಕಿ ಈ ವ್ಯಾಲ್ಯೂಸ್ ಗೊತ್ತು. P of A ಅಂದರೆ ಇದು, P of E by A ಅಂದರೆ ಇದು. ಮಲ್ಟಿಪ್ಲೈ P of B, P of E by B ಮಲ್ಟಿಪ್ಲೈ ಮಾಡಿ ಆನ್ಸರ್ಸು ಮಾಡಿದ್ರೆ P of E ಸಿಗುತ್ತೆ. P of E ಸಿಕ್ಕಿದ ಮೇಲೆ P of C by E ಮಾಡಿ. ಅದಕ್ಕೆ ಫಾರ್ಮುಲಾ P of C ಇಂಟು P of E by C ಡಿವೈಡ್ ಬೈ P of E. ಅರ್ಥ ಆಯ್ತಾ? ಇಲ್ಲಿ ಎರಡು ಫಾರ್ಮುಲಾ ಯೂಸ್ ಮಾಡಬೇಕು. ಒಂದು ಅಕ್ಕ ಇಟ್ಕೊಳ್ಳಿ. P of E ಗೆ ಫಾರ್ಮುಲಾ ಹೇಳಿ, ನೀವೇ ಈಗಲೇ ಕಲ್ತ್ಕೊಳ್ಳಿ ಫಾರ್ಮುಲಾನ. P of A ಇಂಟು P of E by A ಪ್ಲಸ್ P of B ಇಂಟು P of E by B ಪ್ಲಸ್ P of C ಇಂಟು P of E by C. ಇದು ಫಾರ್ಮುಲಾ P of E ಫೈಂಡ್ ಮಾಡುತ್ತೆ. ನೆಕ್ಸ್ಟ್ ಈಗ P of C by E ಫೈಂಡ್ ಮಾಡಬೇಕು ಅಂದರೆ ಇದು ಕಾಮನ್, ಎಲ್ಲದಕ್ಕೂ ಫೈಂಡ್ ಮಾಡಬೇಕು ಎಲ್ಲ ಪ್ರಾಬ್ಲಮ್ಗೂ. ಇದು P of C ಇಂಟು P of E by C ಡಿವೈಡೆಡ್ ಬೈ P of E. ಇದು ಫಾರ್ಮುಲಾ ಯಾವುದು? P of C by E ಗೆ. ನೆಕ್ಸ್ಟ್ ಪ್ರಾಬ್ಲಮ್, ನೋಡ್ಕೊಳ್ಳಿ. ಇನ್ ಎ ಬೋಲ್ಟ್ ಫ್ಯಾಕ್ಟರಿ ದೇರ್ ಆರ್ ಫಿಫ್ತ್ ಮಾಡಲ್. ಇನ್ ಎ ಬೋಲ್ಟ್ ಫ್ಯಾಕ್ಟರಿ M2 ಫಿಫ್ತ್ ಮಾಡಲ್ ನೀಟಾಗಿ. ದೇರ್ ಆರ್ 4 machines A, B, C and D ಮ್ಯಾನುಫ್ಯಾಕ್ಚರಿಂಗ್ ರೆಸ್ಪೆಕ್ಟಿವ್ಲಿ 20%, 50%, 25%, 40%. ಇಲ್ಲಿಂದ ನೀಟಾಗಿ ನೋಡ್ಕೊಳ್ಳಿ. ಬೇಕಾದ್ರೆ ಫಸ್ಟ್ ಪ್ರಾಬ್ಲಮ್ ಮತ್ತೆ ರಿವಿಷನ್ ಮಾಡ್ಕೊಡ್ತೀನಿ. ಆಫ್ ದ ಟೋಟಲ್ ಪ್ರೊಡಕ್ಷನ್ ಆಫ್ ಔಟ್ಪುಟ್ ಆಫ್ ದ ಟೋಟಲ್ ಪ್ರೊಡಕ್ಷನ್ ಔಟ್ ಆಫ್ ದೀಸ್ 5%, 4%, 3%, 2% ಆರ್ ಡಿಫೆಕ್ಟಿವ್. ಇಲ್ಲಿ ಗಂಟ ನೀಟಾಗಿ ನೋಟ್ಸ್ ನೀವೇನು ಮಾಡಬೇಕು, ಇಲ್ಲಿ ಗಂಟ ಓದ್ಬಿಟ್ಟು ಫಸ್ಟ್ ಬರ್ದು ಬಿಡಬೇಕು. ಹಿಂಗೆ ಬರಿಬೇಕು ನೋಡ್ಕೊಳ್ಳಿ. ಇನ್ ಎ ಬೋಲ್ಟ್ ಫ್ಯಾಕ್ಟ್ರಿ ದೇರ್ ಆರ್ 4 machines A, B, C and D ಮ್ಯಾನುಫ್ಯಾಕ್ಚರಿಂಗ್ ರೆಸ್ಪೆಕ್ಟಿವ್ 20% ಅಂದರೆ ಎ ಮಿಷಿನಿಂದ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು ಬೋಲ್ಟ್ಸ್ ಎಷ್ಟು? 20% ಆಫ್ ದ ಬೋಲ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ರಮ್ ಎ ಅಂತ. P of B ಬಂದು 15%, P of C ಬಂದು 25%, P of D ಬಂದು 40%. ಇದು ಬಂದು P of E by A ಅಂದರೆ ಮಿಷಿನ್ ಎ ಇಂದ ಟೋಟಲ್ ಪ್ರೊಡಕ್ಷನ್ ಔಟ್ ಆಫ್ ದಿಸ್ 5%, 4%, 3% and 2% ಆರ್ ಡಿಫೆಕ್ಟಿವ್. ಅಂದರೆ ಇದು 5% ಡಿಫೆಕ್ಟಿವ್ ಬರೋದು ಮಿಷಿನ್ ಎ ಇಂದ,
4% ಬರೋದು ಬಿ ಇಂದ, 3% ಬರೋದು ಸಿ ಇಂದ, 2% ಬರೋದು ಡಿ ಇಂದ. ಅದಕ್ಕೆ ಇದು ಪಿ ಆಫ್ ಇ ಬೈ ಎ, ಪಿ ಆಫ್ ಇ ಬೈ ಬಿ, ಪಿ ಆಫ್ ಇ ಬೈ ಸಿ, ಪಿ ಆಫ್ ಇ ಬೈ ಡಿ. ಇಫ್ ಎ ಬೋಲ್ಟ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ ವಾಸ್ ಫೌಂಡ್ ಡಿಫೆಕ್ಟಿವ್. ಈಗ ಬೋಲ್ಟ್ ಡ್ರಾನ್ ಮಾಡುತ್ತಾರೆ, ಅದು ಡಿಫೆಕ್ಟಿವ್ ಬರುತ್ತೆ. ಆ ಡಿಫೆಕ್ಟಿವ್ ಬರೋದು ಎ ಇಂದ ಮತ್ತೆ ಡಿ ಬರೋಕ್ಕೆ, ಎ ಇಂದ ಮತ್ತೆ ಎ ಮಿಷಿನ್ ಇಂದ ಮತ್ತೆ ಡಿ ಮಿಷಿನ್ ಇಂದ ಬರೋಕ್ಕೆ ಚಾನ್ಸಸ್ ಎಷ್ಟು ಅಂತ. ಅದ್ರ ಎರಡರಲ್ಲೂ ಬರೋಕ್ಕೆ ಎಷ್ಟು ಚಾನ್ಸಸ್ ಅಂತ ಈಗ ಏನು ಮಾಡಬೇಕು ನೋಡ್ಕೊಳ್ಳಿ. ಪಿ ಆಫ್ ಎ ಎಷ್ಟು 20%, ಎ ಅಥವಾ ಡಿಲಿ ಬರೋಕ್ಕೆ ಚಾನ್ಸಸ್ ಏನು ನೋಡಿ. ನಾನೆಲ್ಲ ಇದು ಡೇಟಾ ಪಿ ಆಫ್ ಎ, ಪಿ ಆಫ್ ಬಿ, ಪಿ ಆಫ್ ಸಿ, ಪಿ ಆಫ್ ಡಿ ಇದು ಬರ್ದಿರೋದು ನಾನು. ಕ್ವಶನಲ್ಲಿ ಇದು ಕೊಡಲ್ಲ. ಇದು ಪಿ ಆಫ್ ಇ ಬೈ ಎ, ಪಿ ಆಫ್ ಇ ಬೈ ಬಿ, ಪಿ ಆಫ್ ಇ ಬೈ ಸಿ, ಪಿ ಆಫ್ ಇ ಬೈ. ಇಲ್ಲಿ ಫೈನ್ ಮಾಡಬೇಕಾಗಿರೋದು ಪಿ ಆಫ್ ಎ ಬೈ ಇ ಪ್ಲಸ್ ಪಿ ಆಫ್ ಡಿ ಬೈ. ನೆನಪು ಇಟ್ಕೊಳ್ಳಿ. ಕ್ವಶನಲ್ಲಿ ಕೊಡೋದನ್ನ ಇ ಬೈ ಎ ಅಂತ ಬರ್ಕೋಬೇಕು. ಫೈನ್ ಮಾಡೋದೆಲ್ಲ ಈ ಕೆಳಗಡೆ ಬರಬೇಕು. ಕ್ವಶನಲ್ಲಿ ಬರೋ ಇ ನ ಮೇಲ್ಗಡೆ. ಫಸ್ಟ್ ಪಿ ಆಫ್ ಎ ಎಷ್ಟು 20%, ಪಿ ಆಫ್ ಬಿ ಎಷ್ಟು 15%, ಪಿ ಆಫ್ ಸಿ 25%, ಪಿ ಆಫ್ ಡಿ 40%. ಇದು 20/100 ಮಾಡಿ, 15/100, 25/100, 40/100. ಆಮೇಲೆ ಸಪೋಸ್ ಇ ಬಿ ದ ಇವೆಂಟ್ ಆಫ್ ಸೆಲೆಕ್ಷನ್ ಆಫ್ ಡಿಫೆಕ್ಟಿವ್ ಬೋಲ್ಟ್ ಅಂತ ಇದ್ರೆ, ಪಿ ಆಫ್ ಇ ಬೈ ಎ ಅಂದರೆ 5%, ಪಿ ಆಫ್ ಇ ಬೈ ಬಿ ಅಂದರೆ 4%, ಪಿ ಆಫ್ ಇ ಬೈ ಸಿ ಅಂದರೆ 3%, ಪಿ ಆಫ್ ಇ ಬೈ ಡಿ ಅಂದರೆ 2%. ಇದಾಯಿತು. ಪಿ ಆಫ್ ಇಗೆ ಫಾರ್ಮುಲಾ ಹೇಳಿದ್ದೀನಿ. ಪಿ ಆಫ್ ಎ ಇಂಟು ಪಿ ಆಫ್ ಇ ಬೈ ಎ ಪ್ಲಸ್ ಪಿ ಆಫ್ ಬಿ ಇಂಟು ಪಿ ಆಫ್ ಇ ಬೈ ಬಿ, ಪಿ ಆಫ್ ಸಿ ಇಂಟು ಪಿ ಆಫ್ ಇ ಬೈ ಸಿ ಪ್ಲಸ್ ಪಿ ಆಫ್ ಡಿ ಇಂಟು ಪಿ ಆಫ್ ಇ ಬೈ. ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಪಿ ಆಫ್ ಎ ಎಷ್ಟು 0.2 ಇಂಟು 0.05, 0.15 ಇಂಟು 0.04, 0.25 ಇಂಟು 0.03, 0.4 ಇಂಟು 0.021. ಇನ್ನು ಮಲ್ಟಿಪ್ಲೈ ಮಾಡಿದ್ರೆ ಪಿ ಆಫ್ ಇ ಸಿಗುತ್ತೆ. ಆಮೇಲೆ ಪಿ ಆಫ್ ಎ ಬೈ ಇಗೆ ಫಾರ್ಮುಲಾ ನಾವು ಕಟ್ಕೊಳ್ಳಿ. ಪಿ ಆಫ್ ಎ ಇಂಟು ಪಿ ಆಫ್ ಇ ಬೈ ಎ ಡಿವೈಡ್ ಬೈ ಪಿ ಆಫ್ ಇ. ಪಿ ಆಫ್ ಎ ಗೊತ್ತು, ಪಿ ಆಫ್ ಇ ಬೈ ಎ ಗೊತ್ತು. ಪಿ ಆಫ್ ಇ ಇಲ್ಲಿ ಸೈನ್ ಮಾಡಿ ಇರ್ತಿರಲ್ಲ ಅದಾಗಿ. ನೆಕ್ಸ್ಟು ಪಿ ಆಫ್ ಡಿ ಬೈ ಇ ಅಂದರೆ ಪಿ ಆಫ್ ಡಿ ಇಂಟು ಪಿ ಆಫ್ ಇ ಬೈ ಡಿ ಡಿವೈಡ್ ಬೈ ಪಿ ಆಫ್ ಇ. ಆಮೇಲೆ ರಿಕ್ವೈರ್ಡ್ ಪ್ರಾಬಿಲಿಟಿ ಅಂತ ಬರೆದು ಫಾರ್ಮುಲಾ ಪಿ ಆಫ್ ಎ ಬೈ ಇ ಪ್ಲಸ್ ಪಿ ಆಫ್ ಡಿ ಬೈ ಇ. ನಾವು ಫೈಂಡ್ ಮಾಡಬೇಕಲ್ಲ, ಅದು ಫೈಂಡ್ ಮಾಡಬೇಕಾಗಿರೋದೇನು ಪಿ ಆಫ್ ಆರ್ ಇದೆಯಲ್ಲ ಅದಕ್ಕೆ ಪ್ಲಸ್ ಮಾಡೋದು. ಪಿ ಆಫ್ ಎ ಬೈ ಇ ಪ್ಲಸ್ ಪಿ ಆಫ್ ಡಿ ಬೈ. ಅದನ್ನ ಎರಡೂ ಗೊತ್ತು. ಪಿ ಆಫ್ ಎ ಬೈ ಇ ಇಲ್ಲಿ ಫೈಂಡ್ ಮಾಡಿದ್ದೀರ 0.315, ಪಿ ಆಫ್ ಡಿ ಬೈ ಇ 0.2540. ಎರಡು ಆ್ಯಡ್ ಮಾಡಿದ್ರೆ 0.5715 ಬರುತ್ತೆ. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. In a bolt factory, there are 4 machines, A, B, and C and D, manufacturing ಇದು P of A, 20% ಇದು P of A, P of B, P of C, P of D. ಇದು P of E by A, P of E by B, P of E by C, P of E by D. ಅದಕ್ಕೆ ಎಗೆ ಲಿಂಕ್ ಇರುತ್ತಲ್ಲ, ಅದಕ್ಕೆ P of A ಮತ್ತೆ ಡಿಫೆಕ್ಟಿವ್ಗೆ ಲಿಂಕ್ ಇದ್ರೆ ಅದಕ್ಕೆ P of E by A. ಇದು ಡಿಫೆಕ್ಟಿವ್ ಮತ್ತೆ ಎಗೆ ಲಿಂಕ್ ಅಂದರೆ ಮೇಲ್ಗಡೆ ಎ ಬರುತ್ತೆ, ಇಲ್ಲಿ ಕೆಳಗಡೆ ಡಿಫೆಕ್ಟಿವ್ ಬರುತ್ತೆ. ಇಲ್ಲಿ ಫಸ್ಟ್ ಎ ಇದೆ, ಆಮೇಲೆ ಡಿಫೆಕ್ಟಿವ್ ಇದೆಯಲ್ಲ, ಅದಕ್ಕೆ ಎ ಕೆಳಗಡೆ ಬರುತ್ತೆ, ಇ ಮೇಲ್ಗಡೆ ಬರುತ್ತೆ. ಈಗ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ಇಲ್ಲಿ ಇನ ಮೇಲ್ಗಡೆ ಬರೀರಿ, ಇಲ್ಲಿನ ಕೆಳಗಡೆ ಬರೀರಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಇನ್ ಎ ಬೋಲ್ಟ್ ಫ್ಯಾಕ್ಟ್ರಿ ದೇರ್ ಆರ್ 4 machines ಅಲ್ವಾ, ಎ ಬಿ ಅಂಡ್ ಸಿ ಅಂಡ್ ಡಿ, ಮ್ಯಾನುಫ್ಯಾಕ್ಚರಿಂಗ್ ರೆಸ್ಪೆಕ್ಟಿವ್ 20%, 15%, 25%, 40. ಅಂದರೆ ಒಂದು ಬೋಲ್ಟ್ ಫ್ಯಾಕ್ಟ್ರಿ ಇದೆ, ಅದರಲ್ಲಿ 4 machines ಇದೆ. ಅಲ್ಲಿ ಬೋಲ್ಟ್ ಪ್ರೊಡ್ಯೂಸ್ ಆಗೋದೆಲ್ಲ ಎ ಇಂದ ಪ್ರೊಡ್ಯೂಸ್ ಮಾಡೋದು ಎಷ್ಟು 20%. 20% ಆಫ್ ದ ಬೋಲ್ಟ್ ಪ್ರೊಡ್ಯೂಸ್ ಬೈ ಮಿಷಿನ್ ಎ, ಅದನ್ನ ಪಿ ಆಫ್ ಎ ಅಂತ. ಮಿಷಿನ್ ಬಿ ಇಂದ ಪ್ರೊಡ್ಯೂಸ್ ಆಗೋ ಬೋಲ್ಟ್ಸ್ ಎಷ್ಟು 15%, 25% ಮಿಷಿನ್ ಸಿ ಇಂದ, 40% ಮಿಷಿನ್ ಡಿ ಇಂದ, ಅದಕ್ಕೆ ಪಿ ಆಫ್ ದ ಟೋಟಲ್ ಪ್ರೊಡಕ್ಷನ್. ಔಟ್ ಆಫ್ ದಿಸ್ 5%, 4%, 3%, 2% ಡಿಫೆಕ್ಟಿವ್. ಈಗ ಮಿಷಿನ್ ಇಂದ ಏನು ನೀವು ಬೋಲ್ಟ್ ಪ್ರೊಡ್ಯೂಸ್ ಮಾಡ್ತಾರೆ, ಅಲ್ಲಿ ಮಿಷಿನ್ ಇಂದ ಏನು ಬೋಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲಿ 5% ಅಷ್ಟು ಡಿಫೆಕ್ಟಿವ್ ಇರುತ್ತೆ. ಅಂದರೆ 5% ಮಿಷಿನ್ ಎ ಇಂದ ಡಿಫೆಕ್ಟಿವ್ ಬರುತ್ತೆ. ಮಿಷಿನ್ ಎ ಇಂದ ಪ್ರೊಡ್ಯೂಸ್ ಆಗೋ ಬೋಲ್ಟ್ಸ್ ಅಲ್ಲಿ 5% ಡಿಫೆಕ್ಟಿವ್ ಬರುತ್ತೆ ಅಂತ. ಮಿಷಿನ್ ಬಿ ಇಂದ ಪ್ರೊಡ್ಯೂಸ್ ಆಗೋ ಬೋಲ್ಟ್ಸ್ ಅಲ್ಲಿ 4%, ಇದರಲ್ಲಿ 3, ಇದು 2%. ಇದು ಬೋಲ್ಟ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್. ಈಗ ಎಲ್ಲ ಬೋಲ್ಟು ಪ್ರೊಡ್ಯೂಸ್ ಆಗಿ ಒಂದು ಕಡೆ ಇಟ್ಬಿಟ್ಟಿದ್ದೀನಿ.
ಮಿಕ್ಸ್ ಮಾಡಿ ಅದರಲ್ಲಿ ಒಂದು ಬೋಲ್ಟ್ನ ತೆಗಿತೀವಿ. ಆ ಬೋಲ್ಟು ಅದರಲ್ಲಿ ಒಂದು ಡಿಫೆಕ್ಟಿವ್ನೇ ಬಂದ್ಬಿಟ್ಟಿದೆ. ಈಗ ನಾವು ಫೈಂಡ್ ಮಾಡಬೇಕಾಗಿರೋದನ್ನು ಆ ಬೋಲ್ಟ್ ಡಿಫೆಕ್ಟಿವ್ ಬಂದಿದೆಯಲ್ಲ ಅದು ಮಿಷಿನ್ ಎ ಅಥವಾ ಡಿ ಇಂದ ಪ್ರೊಡ್ಯೂಸ್ ಆಗೋಕ್ಕೆ ಚಾನ್ಸಸ್ ಎಷ್ಟು ಅಂತ ಫೈಂಡ್ ಮಾಡಬೇಕು. ಅದಕ್ಕೆ ಈ ಪ್ರೊಸೀಜರ್ ಹಿಂಗೆ ಅಂದರೆ ಇದನ್ನ ಪಿ ಆಫ್ ಎ ಅಂತ ಡಿನೋಟ್ ಮಾಡ್ಕೋಬೇಕು. ಪಿ ಆಫ್ ಬಿ, ಪಿ ಆಫ್ ಸಿ, ಪಿ ಆಫ್ ಡಿ. ಇದು ಮಿಷಿನ್ ಎ ಇಂದ ಬರೋದಲ್ವಾ ಡಿಫೆಕ್ಟಿವ್, ಅದಕ್ಕೆ ಪಿ ಆಫ್ ಇ ಬೈ ಎ, ಪಿ ಆಫ್ ಇ ಬೈ ಬಿ, ಪಿ ಆಫ್ ಇ ಬೈ ಸಿ, ಪಿ ಆಫ್ ಇ ಬೈ ಡಿ. ಇಲ್ಲಿ ಡಿಫೆಕ್ಟಿವ್ ಬಂದ್ಬಿಟ್ಟಿದೆ ಬೋಲ್ಟು, ಅದು ಎ ಇಂದ ಬರೋಕ್ಕೆ ಚಾನ್ಸಸ್ ಏನು ಅಂತ ಫೈಂಡ್ ಮಾಡೋಕ್ಕೆ ಪಿ ಆಫ್ ಎ ಬೈ ಇನ ಫೈಂಡ್ ಮಾಡೋದು. ಡಿ ಇಂದ ಬರೋಕ್ಕೆ ಚಾನ್ಸಸ್ ಏನಂದರೆ ಪಿ ಆಫ್ ಡಿ ಬೈ ಇ. ಎ ಆರ್ ಡಿ ಅಂತ ಕೇಳಿದಾರಲ್ಲ ಅದಕ್ಕೆ ಪಿ ಆಫ್ ಎ ಬೈ ಇ ಪ್ಲಸ್ ಪಿ ಆಫ್ ಡಿ ಬೈ ಇನ ಫೈಂಡ್ ಮಾಡೋದು. ಅದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಫಸ್ಟು ಎಲ್ಲ ಪಿ ಆಫ್ ಎ, ಪಿ ಆಫ್ ಬಿ, ಪಿ ಆಫ್ ಸಿ, ಪಿ ಆಫ್ ಡಿನ ಬರ್ಕೊಬಿಡಿ. ಪಿ ಆಫ್ ಇ ಬೈ ಎ, ಪಿ ಆಫ್ ಇ ಬೈ ಬಿ, ಪಿ ಆಫ್ ಇ ಬೈ ಸಿ, ಪಿ ಆಫ್ ಇ ಬೈ ಡಿನ ಬರ್ಕೊಳ್ಳಿ. ಆಮೇಲೆ ಪಿ ಆಫ್ ಇ ನ ಫಾರ್ಮುಲಾ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ, ಇಂಟು ಮಾಡಿ. ಇದು ನೋಡಿ ಪಿ ಆಫ್ ಎ ಗೊತ್ತು ನಿಮಗೆ 0.2, ಪಿ ಆಫ್ ಇ ಬೈ ಎ ಗೊತ್ತು 0.05, ಇಂಟು ಮಾಡಬೇಕು. ಆ ಥರ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಆಮೇಲೆ ಪಿ ಆಫ್ ಎ ಬೈ ಇ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಇ ಬೈ ಇ ಬೈ ಪಿ ಆಫ್ ಇ. ಪಿ ಆಫ್ ಎ ಗೊತ್ತು, ಪಿ ಆಫ್ ಇ ಬೈ ಎ ಗೊತ್ತು. ನೆಕ್ಸ್ಟ್ ಪಿ ಆಫ್ ಇ ಇಲ್ಲಿ ಫೈಂಡ್ ಮಾಡಿದ್ದೀವಿ, ಅಲ್ಲಿ ಹಾಕಿದ್ರೆ ಇದು ಸಿಕ್ಬಿಡುತ್ತೆ. ಆಮೇಲೆ ಪಿ ಆಫ್ ಡಿ ಬೈ ಇ ಮಾಡಬೇಕು. ಪಿ ಆಫ್ ಡಿ ಗೊತ್ತು, ಇದು ಫಾರ್ಮುಲಾ. ಪಿ ಆಫ್ ಡಿ ಗೊತ್ತು, ಪಿ ಆಫ್ ಇ ಬೈ ಡಿ ಗೊತ್ತು. ಪಿ ಆಫ್ ಇ ಅಂದರೆ ಇಲ್ಲಿ ಫೈಂಡ್ ಮಾಡಿರೋದನ್ನ ಹಾಕಬೇಕು. ರಿಕ್ವೈರ್ಡ್ ಪ್ರಾಬಿಲಿಟಿ ಅಂತ ಬರೆದು ಪಿ ಆಫ್ ಎ ಬೈ ಇ ಪ್ಲಸ್ ಪಿ ಆಫ್ ಡಿ ಬೈ ಇ ಮಾಡಬೇಕು. ನೆಕ್ಸ್ಟ್ ಇದು ನೋಡಿ, 3 major parties A, B, C are contending for power in the election of a state and chances of their winning in the election is the ratio 1:3:5. ಅಂದರೆ 3 ಪಾರ್ಟೀಸು ಎಲೆಕ್ಷನ್ ನಿಂತಿದೆ ಮತ್ತು ಅವರು ಗೆಲ್ಲಕ್ಕೆ ಚಾನ್ಸಸ್ಸು 1:3:5 ಇದೆ ಅಂತ. ಅದಕ್ಕೆ ಒಂದು ಪಾರ್ಟಿ ಎ ಅಂದ್ಕೊಳ್ಳೋಣ, ಇನ್ನೊಂದು ಪಾರ್ಟಿನ ಬಿ ಅಂದ್ಕೊಳ್ಳೋಣ, ಮತ್ತೊಂದು ಪಾರ್ಟಿನ ಸಿ ಅಂದ್ಕೊಳ್ಳೋಣ. ಈಗ ಎ ವಿನ್ ಆಗೋಕ್ಕೆ ಚಾನ್ಸಸ್ ಏನಂದರೆ 1/, ಇದನ್ನ ಪ್ರೊಪೋರ್ಷನಲ್ ಕವರ್, ಇದು ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ ಅಂತ ಹೇಳುತ್ತೆ. ಇದನ್ನ ಕನ್ವರ್ಟ್ ಮಾಡೋದು ಹೆಂಗೆ ಅಂದರೆ 1/9 ಅಂತ. 1/, ಇದು ಆ್ಯಡ್ ಮಾಡಬೇಕು, 1 + 3 + 5, 1/9 ಆಗುತ್ತೆ. ಪಿ ಆಫ್ ಬಿ ಫೈಂಡ್ ಮಾಡೋಕ್ಕೆ 3/, 1 + 3 + 5 ಮಾಡಬೇಕು. ಪಿ ಆಫ್ ಸಿ ಫೈಂಡ್ ಮಾಡೋಕ್ಕೆ 5/, 1 + 3 + 5 ಅಂತ. ಇದನ್ನ ರೇಷಿಯೋನ ನಾವು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡೋದು ಈ ಥರ. 1/9 ಕೊಡೋ ಬದಲು ಅವರು 1:3:5 ಕೊಡ್ತಾರೆ. 1/9, 3/9, 5/9 ಡೈರೆಕ್ಟಾಗಿ ಕೊಡೋ ಬದಲು 1:3:5 ಕೊಟ್ಟರೆ ನಾವು ಅದನ್ನ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. 1/9, 3/9, 5/9. ಇದಕ್ಕಿಂತ ಮುಂಚೆ ನಿಮಗೆ ಪರ್ಸೆಂಟೇಜಲ್ಲಿ ಕೊಟ್ಟರು, ಅದು ಪರ್ಸೆಂಟೇಜ್ ಅಂದರೂ ಫ್ರ್ಯಾಕ್ಷನ್ನೇ. ಯಾಕೇಳಿ 60/100 ಅಂದರೆ 6/10 ಅಂತ, ಅದು ಫ್ರ್ಯಾಕ್ಷನ್ನೇ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ತಲೆ ಕೆಡಿಸ್ಕೊಬಿಡಿ. ಇಲ್ಲಿ 1/, ಆ್ಯಡ್ ಮಾಡಿ 1 + 3 + 5, ಒಂದು ಪಿ ಆಫ್ ಎ ವ್ಯಾಲ್ಯೂ ಸಿಗುತ್ತೆ. 3/, 1 + 3 + 5 ಅಂದರೆ 1 + 3 4, 4 + 5 9, 3/9. 5/, 1 + 3 + 5 ಅಂದರೆ 5/9. The parties ABC respectively have probability. 3 major parties ABC are contending for power in the election of a state and chances of their winning the election in the state in the ratio. ಅಂದರೆ ಎ ವಿನ್ ಆಗೋಕ್ಕೆ ಚಾನ್ಸಸ್ಸು 1/9, ಬಿ ವಿನ್ ಆಗೋ ಚಾನ್ಸಸ್ 3/9, ಸಿ ವಿನ್ ಆಗೋ ಚಾನ್ಸಸ್ 5/9. The parties ABC respectively have probability of banning ಆನ್ಲೈನ್ ಲಾಟ್ರಿ. ಅಂದರೆ ಈಗ ಎ ವಿನ್ ಆದರೆ ಆನ್ಲೈನ್ ಲಾಟ್ರಿನ ಬ್ಯಾನ್ ಮಾಡೋ ಚಾನ್ಸಸ್ ಎಷ್ಟು? 2/3. ಬಿ ವಿನ್ ಆದರೆ 1/3. ಸಿ ವಿನ್ ಆದರೆ ಎಷ್ಟು? 3/5. ಅದಕ್ಕೆ ಏನು ಮಾಡಬೇಕು? ಇದು ನೋಡಿ, ಪಿ ಆಫ್ ಇ ಬೈ ಎ, ಇಲ್ಲಿ ಇನ ಮೇಲ್ಗಡೆ ಬರ್ಕೊಳ್ಳಿ. ಪಿ ಆಫ್ ಇ ಬೈ ಎ, ಪಿ ಆಫ್ ಇ ಬೈ ಬಿ, ಪಿ ಆಫ್ ಇ ಬೈ ಸಿ. ಇದು ಪಾರ್ಟಿ ಎ ವಿನ್ ಆದರೆ ಆನ್ಲೈನ್ ಲ್ಯಾಟ್ರಿನ ಬ್ಯಾನ್ ಮಾಡೋ ಚಾನ್ಸಸ್. ಇಲ್ಲಿ ಆನ್ಲೈನ್ ಲ್ಯಾಟ್ರಿ ಮತ್ತು ಎಗೆ ಲಿಂಕ್ ಇರೋ ಇದು, ಅದಕ್ಕೆ ಕಂಡೀಷನಲ್ ಅಂತ. ಇಲ್ಲಿ ನೋಡಿ, ದ ಪಾರ್ಟಿ ಹ್ಯಾವ್ ಪ್ರಾಬಿಲಿಟಿ ಆಫ್ ಬ್ಯಾನಿಂಗ್ ದಿ ಆನ್ಲೈನ್ ಲ್ಯಾಟ್ರಿ 2/3, 1/3, 3/5. ಈಗ ಫಸ್ಟಿಂದ ಓದ್ಬಿಡ್ತೀನಿ ನೋಡಿ. 3 major parties ABC are contending for power in the election of a state and chances of their winning the election in the ratio 1:3:5. The parties ABC respectively have probability of banning the online lottery is 2/3, 1/3, 3/5. ಅಷ್ಟಾಯಿತು. ನೆಕ್ಸ್ಟ್, ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ದೇರ್ ವಿಲ್ ಬಿ ಎ ಬ್ಯಾನ್ ಆನ್ ದ ಲಾಟ್ರಿ ಇನ್ ದ ಸ್ಟೇಟ್? ಅಂದರೆ ಪಿ ಆಫ್ ಇನ ಫೈಂಡ್ ಮಾಡಿ ಅಂತ ಅಷ್ಟೇ. ಪಿ ಆಫ್ ಇ ಯಾವಾಗಲೂ ಫೈಂಡ್ ಮಾಡಿ. ನೆಕ್ಸ್ಟ್,
ಕೇಳಿದ್ರು ಫೈನ್ ಮಾಡಿ, ಇಲ್ಲ ಅಂದ್ರೂ ಫೈನ್ ಮಾಡಿ. ವಾಟ್ ಈಸ್ ದಿ ಪ್ರಾಬಿಲಿಟಿ ದಟ್ ದಿ ಬ್ಯಾನ್ ಈಸ್ ಫ್ರಮ್ ಪಾರ್ಟಿ ಸಿ? ಅಂದರೆ ಸಿ ಬೈ ಒಂದು ಬ್ಯಾನ್ ಆಗಿದೆ ಲಾಟ್ರಿ, ಅದು ಸಿ ಇಂದ ಆಗೋ ಚಾನ್ಸಸ್ ಏನು? ಪಿ ಆಫ್ ಸಿ ಬೈ ನೋಡಿ ಹೆಂಗೆ ಮಾಡಬೇಕು. ಫಸ್ಟ್ ಪಿ ಆಫ್ ಎ ಬರ್ಕೊಳ್ಳಿ 1/9, ಪಿ ಆಫ್ ಬಿ ಏನು 3/9, ಪಿ ಆಫ್ ಸಿ 5/9. ಲೆಟ್ ಇ ಬಿ ದ ಇವೆಂಟ್ ಆಫ್ ಬ್ಯಾನಿಂಗ್ ಆಫ್ ಲಾಟ್ರಿ ಅಂತ. ಪಿ ಆಫ್ ಇ ಬೈ ಎ ಬಂದು 2/3, ಪಿ ಆಫ್ ಇ ಬೈ ಬಿ ಬಂದು 1/3, ಪಿ ಆಫ್ ಇ ಬೈ ಸಿ ಬಂದು 3. ಪಿ ಆಫ್ ಇ ಫಾರ್ಮುಲಾ ಪಿ ಆಫ್ ಎ ಇಂಟು ಪಿ ಆಫ್ ಇ ಬೈ ಎ ಪ್ಲಸ್ ಪಿ ಆಫ್ ಬಿ ಇಂಟು ಪಿ ಆಫ್ ಇ ಬೈ ಬಿ ಪ್ಲಸ್ ಪಿ ಆಫ್ ಸಿ ಇಂಟು ಪಿ ಆಫ್ ಇ ಬೈ ಸಿ. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ನಿಮಗೆ ಬರುತ್ತೆ ಪಿ ಆಫ್ ಇ. ಪಿ ಆಫ್ ಸಿ ಬೈ ಇ ಅಂದರೆ ಪಿ ಆಫ್ ಸಿ ಇಂಟು ಪಿ ಆಫ್ ಇ ಬೈ ಸಿ ಬೈ ಪಿ ಆಫ್. ಇದನ್ನ ಹಾಕಿದ್ರೆ ಆನ್ಸರ್ ನಿಮಗೆ ಬಂದ್ಬಿಡುತ್ತೆ. ನೆಕ್ಸ್ಟ್, in a certain college, in certain college 25% of boys and 10% of girls studying mathematics. The girls constitute 60% of the student body. ಇಲ್ಲಿ ನೋಡಿ ನೀಟಾಗಿ. ನೆಕ್ಸ್ಟ್ ಕ್ವಶನ್ ಇದು. ಲಾಸ್ಟ್ ಪ್ರಾಬ್ಲಮ್ ಅರ್ಥ ಆಯ್ತಾ? ರಿಪೀಟ್ ಮಾಡಬೇಕಾ? ಲಾಸ್ಟ್ ಪ್ರಾಬ್ಲಮ್ ರಿಪೀಟ್ ಮಾಡಬೇಕಾ? ನೋಡ್ಕೊಳ್ಳಿ ಲಾಸ್ಟಲ್ಲಿ ನೋಡೋಣ. ನೀವು ವರ್ಕ್ ಮಾಡ್ಬಿಟ್ಟು ಇದು ಮಾಡೋಣ, ಇಲ್ಲ ಟೈಮ್ ಆಗ್ಬಿಡುತ್ತೆ. ಇನ್ ಎ ಸರ್ಟೈನ್ ಕಾಲೇಜ್ 25% ಆಫ್ ಬಾಯ್ಸ್ ಅಂಡ್ 10% ಆಫ್ ಗರ್ಲ್ಸ್ ಆರ್ ಸ್ಟಡಿಂಗ್ ಮನ್. ಇಲ್ಲಿ ಯಾಕೆ ಇದು ಫಸ್ಟ್ ಇ ಬೈ ಎ ಕೊಟ್ಟಿದ್ದಾರೆ, ಇ ಬೈ ಬಿ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಬಾಯ್ಸು ಮತ್ತೆ ಗರ್ಲ್ಸು ಸ್ಟಡಿಂಗ್ ಮ್ಯಾಥಮೆಟಿಕ್ಸು ಲಿಂಕ್ ಆಗಿದೆ, ಮತ್ತೆ ಬಾಯ್ಸು ಮತ್ತೆ ಗರ್ಲ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನ ಪಿ ಆಫ್ ಇ ಬೈ ಎ ಅನ್ಕೊಳ್ಳಿ, ಇದನ್ನ ಪಿ ಆಫ್ ಇ ಬೈ. ದ ಗರ್ಲ್ಸ್ ಕಾನ್ಸ್ಟಿಟ್ಯೂಟ್ 60% ಆಫ್ ದ ಸ್ಟೂಡೆಂಟ್ ಬಾಡಿ. ಅಂದರೆ ಇದು ಪಿ ಆಫ್ ಎ. ಗರ್ಲ್ಸ್ ಕಾಲೇಜಲ್ಲಿರೋದು 60%, ಅಂದರೆ ಬಾಯ್ಸ್ ಎಷ್ಟು 40%. ಬರೀ ನೋಡಿ ಒಂದೇ ಇದ್ರೆ ಲಿಂಕ್ ಇಲ್ಲದೆ, ಇಲ್ಲಿ ಬಾಯ್ಸು ಮತ್ತೆ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ ಇದೆ, ಅದು ಲಿಂಕ್ ಇರೋದು. ಇಲ್ಲಿ ಅಂದ್ರೆ ಗರ್ಲ್ಸ್ ಇದ್ದಾರೆ ಬಾಯ್ಸ್ ಇದ್ದಾರೆ ಅಂದ್ರೆ ಬರೀ ಅದು ಲಿಂಕ್ ಇಲ್ಲದೆ ಇರೋದು, ಅದಕ್ಕೆ ಪಿ ಆಫ್ ಎ ಅಂತ ತಗೊಂಡು. ದ ಗರ್ಲ್ಸ್ ಕಾನ್ಸ್ಟಿಟ್ಯೂಟ್ 60% ಆಫ್ ದ ಸ್ಟೂಡೆಂಟ್ ಬಾಡಿ ಅಂದ್ರೆ ಪಿ ಆಫ್ ಎ ಇಸ್ 60%. ಇಲ್ಲಿ ಎ ಅಂದ್ರೆ ಗರ್ಲ್ಸ್ ಅಂತ. ಇಲ್ಲಿ ನೋಡಿ ಪಿ ಆಫ್ ಎ ಎಷ್ಟು 60%. ಪ್ರಾಬಿಲಿಟಿ ಆಫ್ ಗರ್ಲ್ಸ್ ಇನ್ ಕ್ಲಾಸ್ ಪಿ ಆಫ್ ಬಿ ಎಷ್ಟು 40%. ಈಗ ಲೆಟ್ ಇ ಬಿ ದ ಇವೆಂಟ್ ಆಫ್ ಸ್ಟೂಡೆಂಟ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್. ಪಿ ಆಫ್ ಇ ಬೈ ಎ ಅಂದರೆ ಗರ್ಲ್ಸು ಮ್ಯಾಥಮೆಟಿಕ್ಸ್ ಸ್ಟಡಿ ಮಾಡ್ತಾ ಇರೋದೆಷ್ಟು, ಇಲ್ಲಿ ಸ್ವಲ್ಪ ರಾಂಗ್ ಇದೆ ನೋಡಿ. ಗರ್ಲ್ಸ್ಗೆ ಪಿ ಆಫ್ ಎ ಕೊಟ್ಟಿದೆಯಲ್ಲ, ಇದು ಪಿ ಆಫ್ ಇ ಬೈ ಎ ಪಿ ಆಫ್ ಇ ಬೈ ಎ, ಇದು ಪಿ ಆಫ್ ಇ ಬೈ ಬಿ. ಪಿ ಆಫ್ ಇ ಬೈ ಎ ಎಷ್ಟು 10%. ನೀವು ಒಂದು ಕೆಲಸ ಮಾಡಿ, ಇಲ್ಲ ಚೇಂಜ್ ಮಾಡೋಣ. ಇದು 10%, ಇದು 25%. ಇದನ್ನ ಚೇಂಜ್ ಮಾಡ್ಬಿಟ್ಟು ಮಾಡ್ಕೊಡ್ತೀನಿ. 0.1 ಆಗುತ್ತೆ, ಇದು 0.25 ಆಗುತ್ತೆ. ಆನ್ಸರ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ನನ್ನ ಪ್ರಾಬ್ಲಮ್ನ ಇದು ಮಾಡ್ಕೊಟ್ಬಿಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. In a certain college, 25% of boys and 10% of girls are studying mathematics. The girls constitute 60%. Solution ಬಂದು probability of A ಎಷ್ಟು 60%. P of B ಅಂದರೆ P of ಈಗ ಗರ್ಲ್ಸ್ 60% ಇದ್ರೆ ಬಾಯ್ಸ್ ಎಷ್ಟು 40%. ಇಲ್ಲಿ ಬೇಕಾದ್ರೆ ಪ್ರಾಬಿಲಿಟಿ ಆಫ್ ಗರ್ಲ್ಸ್ ಇನ್ ಕ್ಲಾಸ್ ಅಂತ ಬರುತ್ತೆ. Probability of girls in class. ಇದು probability of boys in class.
ಸರಿನಾ? ಆಮೇಲೆ ಬರಿಬೇಕು, ಲೆಟ್ ಇ ಬಿ ದ event of student studying mathematics. ಅದನ್ನ ಯಾವ ಥರ ಬರ್ಕೋಬೇಕು? ಪಿ ಆಫ್ ಇ ಬೈ ಎ ಅಂತ ಬರ್ಕೋಬೇಕು. ಪಿ ಆಫ್ ಇ ಬೈ ಎ ಬಂದು ಈಗ ನೋಡಿ, ಪಿ ಆಫ್ ಇ ಬೈ ಎ ಅಂದರೆ ಬಾಯ್ಸು, ಇಲ್ಲಿ ನೋಡಿ ಎ ತಗೊಂಡಿರೋದು ನಾವು ಗರ್ಲ್ಸ್ಗೆ ಅಲ್ವಾ, ಗರ್ಲ್ಸ್ ಸ್ಟಡಿ ಮಾಡೋದು ಮ್ಯಾಥಮೆಟಿಕ್ಸ್ ಎಷ್ಟು 10%. ಪಿ ಆಫ್ ಎ ಬೈ ಎ ಬಂದು 10% ಅಂದರೆ 0.1 ಬರುತ್ತೆ. ಪಿ ಆಫ್ ಇ ಬೈ ಬಿ ಬಂದು ಬಾಯ್ಸ್ಗೆ ಎಷ್ಟು 25% ಅಂದರೆ 0.25 ಬರುತ್ತೆ. ಆಮೇಲೆ ಪಿ ಆಫ್ ಇನ ಫೈಂಡ್ ಮಾಡಬೇಕು. ಪಿ ಆಫ್ ಇಗೆ ಫಾರ್ಮುಲಾ ಪಿ ಆಫ್ ಎ ಇಂಟು ಪಿ ಆಫ್ ಇ ಬೈ ಎ ಪ್ಲಸ್ ಪಿ ಆಫ್ ಬಿ ಇಂಟು ಪಿ ಆಫ್ ಇ ಬೈ ಬಿ. ನೋಡಿ, ಪಿ ಆಫ್ ಎ ಅಂದರೆ 0.6, ಪಿ ಆಫ್ ಬಿ ಅಂದರೆ 0.4. 0.6 ಇಂಟು 0.1, 0.4 ಇಂಟು 0.25. ಇದನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಕ್ವಶನ್ ಫಸ್ಟ್, ವಾಟ್ ಈಸ್ ದಿ ಪ್ರಾಪರ್ಟಿ ದಟ್ ಮ್ಯಾಥಮೆಟಿಕ್ಸ್ ಬೀಯಿಂಗ್ ಸ್ಟಡಿ ಅಂದರೆ ಪಿ ಆಫ್ ಇ ಫೈಂಡ್ ಮಾಡಬೇಕು. ಇಫ್ ಎ ಸ್ಟೂಡೆಂಟ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಆ್ಯಂಡ್ ಈಸ್ ಫೋನ್ ಟು ಬಿ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್. ಈಗ ಒಬ್ಬರು ಸ್ಟೂಡೆಂಟು ಏನು ಮ್ಯಾಥಮೆಟಿಕ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ, ಫೈಂಡ್ ದಿ ಪ್ರಾಪರ್ಟಿ ದಟ್ ದ ಸ್ಟೂಡೆಂಟ್ ಈಸ್ ಎ ಗರ್ಲ್ ಆಗೋಕ್ಕೆ ಚಾನ್ಸಸ್ ಏನು ಅಂತ. ಅದು ಫಾರ್ಮುಲಾ ಎ ಬೈ ಇ, ಗರ್ಲ್ಸ್ಗೆ ಎ ಅಂತ ತಗೊಳ್ಳಿ. ಇಲ್ಲಿ ಪಿ ಆಫ್ ಎ ಬೈ ಇಗೆ ಫಾರ್ಮುಲಾ ಬಂದು ಪಿ ಆಫ್ ಎ ಇಂಟು ಪಿ ಆಫ್ ಇ ಬೈ ಎ ಡಿವೈಡೆಡ್ ಬೈ ಪಿ ಆಫ್ ಇ. ನೋಡಿ, ಪಿ ಆಫ್ ಇ ಇಲ್ಲಿ ಸಿಗುತ್ತೆ, ಪಿ ಆಫ್ ಎ ಇದು ಗೊತ್ತು, ಪಿ ಆಫ್ ಇ ಬೈ ಎ ಅಂದರೆ ಇಲ್ಲಿ ಸಿಗುತ್ತೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಥರ್ಡ್, ನಿಮಗೆ ಮೂರನೇ ಕ್ವಶನ್ ಏನಂದರೆ ಎ ಬಾಯ್, ಗರ್ಲ್ ಟೈಪ್ಬಿಟ್ಟು ಬಾಯ್ ಕೊಟ್ಟೋನೆ ಅಂದರೆ ಪಿ ಆಫ್ ಬಿ ಬೈ ಇ ಮಾಡಿ. ಪಿ ಆಫ್ ಬಿ ಬೈ ಇಗೆ ಫಾರ್ಮುಲಾ ಪಿ ಆಫ್ ಬಿ ಪಿ ಆಫ್ ಇ ಬೈ ಬಿ ಡಿವೈಡೆಡ್ ಬೈ ಪಿ ಆಫ್ ಇ ಮಾಡೋದು. ಎಲ್ಲ ವ್ಯಾಲ್ಯೂಸು ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತರ್ತೀನಿ. ನಾನು ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಆನ್ಸರ್ ಕಳಿಸ್ತೀನಿ. ಇದನ್ನ ಇನ್ನೊಂದು ಸತಿ ನೋಡ್ಕೊಳ್ಳಿ ಪ್ರಾಬ್ಲಮ್ಮು. ಇನ್ ಎ ಸರ್ಟೈನ್ ಕಾಲೇಜ್ 25% ಆಫ್ ಬಾಯ್ಸ್, 25% ಬಾಯ್ಸ್ ಇದ್ದಾರೆ, 10% ಗರ್ಲ್ಸ್ ಇದ್ದಾರೆ. ಪಿ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್, ದ ಗರ್ಲ್ಸ್ ಕಾನ್ಸ್ಟಿಟ್ಯೂಟ್ 60% ಆಫ್ ದ ಬಾಡಿ. ಫಸ್ಟ್ ಇದನ್ನ ಬರ್ಕೊಬಿಡಿ, ಪಿ ಆಫ್ ಎ ಅಂತ ಬರ್ಕೊಡಿ. ಗರ್ಲ್ಸು ಮತ್ತು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇರೋದನ್ನ ನೋಡಿ. ಗರ್ಲ್ಸು ಮತ್ತು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇರೋದು ಯಾವುದು 10%. ಅದಕ್ಕೆ ಏನು ಮಾಡಬೇಕು? ಪಿ ಆಫ್ ಇ ಬೈ ಎ ಅಂತ ತಗೊಳ್ಳಿ. ಬಾಯ್ಸು ಮತ್ತು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇರೋದು ಪಿ ಆಫ್ ಇ ಬೈ ಬಿ ಅಂತ ಬರ್ಕೊಳ್ಳಿ. ಆಮೇಲೆ ಇದಾದಮೇಲೆ ಇದು ಈಸಿನೇ, ಮಾಮೂಲಿ ಪಿ ಆಫ್ ಇ ಫೈಂಡ್ ಮಾಡಬೇಕು, ಆಮೇಲೆ ಪಿ ಆಫ್ ಎ ಬೈ ಇ ಫೈಂಡ್ ಮಾಡಬೇಕು, ಪಿ ಆಫ್ ಬಿ ಬೈ ಇ ಫೈಂಡ್ ಮಾಡಬೇಕು. ಅದು ಈಸಿ ಇರುತ್ತೆ. ಬರೀ ಕ್ವಶನ್ ಅರ್ಥ ಮಾಡಿಕೊಂಡು ಪಿ ಆಫ್ ಎ, ಪಿ ಆಫ್ ಬಿ ಮತ್ತು ಪಿ ಆಫ್ ಇ ಬೈ ಎ, ಪಿ ಆಫ್ ಇ ಬೈ ಬಿ ಬರೆಯೋದೇ ಇಂಪಾರ್ಟೆಂಟ್. ರೀಜಾಯ್ನ್ ಆಗಿ